ನಮಸ್ಕಾರ. ನಮ್ಮ ಮುಂದೆ ಯುಜಿಸಿ ನೆಟ್ ಪರೀಕ್ಷೆಯ ತಯಾರಿಗಾಗಿ ಇರೋ ನೋಟ್ಸ್ನ ಒಂದು ದೊಡ್ಡ ರಾಶಿಯೇ ಇದೆ. ಹೌದು. ಇದರಲ್ಲಿ ಭಾರತೀಯ ತತ್ವಶಾಸ್ತ್ರ, ಶಿಕ್ಷಣ ಚಿಂತಕರು, ಮನೋವಿಜ್ಞಾನ, ತಂತ್ರಜ್ಞಾನ, ಅಬ್ಬಾ ಒಂದೆರಡ ವಿಷಯಗಳು. ಇದನ್ನೆಲ್ಲ ಒಂದೊಂದಾಗಿ ಓದೋದು ಅಂದ್ರೆ ಕಷ್ಟ. ಹೌದು. ಹಾಗಾದ್ರೆ ಇದರಲ್ಲಿ ಪರೀಕ್ಷೆಗೆ ಯಾವುದು ತುಂಬಾನೇ ಮುಖ್ಯ, ಯಾವುದು ನೆನಪಿನಲ್ಲಿ ಉಳಿಯುತ್ತೆ ಅಂತ ಹೆಕ್ಕಿ ತೆಗೆಯೋಣ ಬನ್ನಿ. ಖಂಡಿತ. ನಮ್ಮ ಗುರಿ ಕೇವಲ ವಿಷಯಗಳನ್ನ ಪಟ್ಟಿ ಮಾಡೋದಲ್ಲ, ಈ ದೊಡ್ಡ ಜ್ಞಾನಸಾಗರದಿಂದ ಕೆಲವು ಅಮೂಲ್ಯ ಮುತ್ತುಗಳನ್ನ ಆರಿಸೋದು. ಅಂದ್ರೆ ಬೇರೆ ಬೇರೆ ವಿಷಯಗಳ ನಡುವೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು, ಪ್ರಾಚೀನ ವೇದಾಂತದ ಒಂದು ಐಡಿಯಾ ಇವತ್ತಿನ ಗೂಗಲ್ ಕ್ಲಾಸ್ರೂಮ್ಗೆ ಹೇಗೆ ಸಂಬಂಧ ಹೊಂದಿದೆ ಅಂತ ನೋಡಿದಾಗ ಒಂದು ಕ್ಷಣ ಸಿಗುತ್ತಲ್ಲ, ಅದನ್ನೇ ನಾವು ಹುಡುಕೋದು. ಅದ್ಭುತ. ಹಾಗಾದ್ರೆ ತಳಹದಿದಿಂದಲೇ ಶುರು ಮಾಡೋಣ. ಭಾರತೀಯ ತತ್ವಶಾಸ್ತ್ರ. ಸರಿ. ಮೊದಲು ಬರೋದೇ ವೇದಾಂತ. ವೇದಗಳ ಅಂತ್ಯ ಅಂತಾನೂ ಕರೀತಾರೆ. ಹೌದು. ಇದರ ಮೂಲ ಪರಿಕಲ್ಪನೆ ಬ್ರಹ್ಮ ಮತ್ತೆ ಏಕತ್ವ. ಅಂದ್ರೆ ಈ ಜಗತ್ತಲ್ಲಿರೋ ಎಲ್ಲವೂ ಮೂಲತಃ ಒಂದೇ ಚೈತನ್ಯದ ಭಾಗ ಅನ್ನೋದು. ಕೇಳೋಕೆ ತುಂಬಾ ಸರಳ, ಸುಂದರವಾಗಿದೆ ಅಲ್ವಾ? ಹೌದು. ಆದ್ರೆ ಅದರ ಆಳ ತುಂಬಾ ದೊಡ್ಡದು. ವೇದಾಂತ ಜ್ಞಾನವನ್ನ ಹೇಗೆ ಪಡಿಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ. 6 ಪ್ರಮಾಣಗಳ ಬಗ್ಗೆ ಹೇಳ್ತಿದ್ದೀರಾ? ನಿಖರವಾಗಿ. ಜ್ಞಾನದ 6 ಮೂಲಗಳು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪಾಶ್ಚಾತ್ಯ ತತ್ವಶಾಸ್ತ್ರ ಹೆಚ್ಚಾಗಿ ಪ್ರತ್ಯಕ್ಷ ಅಂದ್ರೆ ಅನುಭವದಿಂದ ಕಲಿಯೋದು. ಹೌದು. ಮತ್ತು ಅನುಮಾನ ಅಂದ್ರೆ ತರ್ಕ, ಇದರ ಮೇಲೆ ನಿಂತಿದೆ. ಆದ್ರೆ ಭಾರತೀಯ ಚಿಂತಕರು ಶಬ್ದ ಪ್ರಮಾಣವನ್ನು ಒಪ್ಪಿಕೊಂಡಿದ್ರು. ಶಬ್ದ? ಹೌದು. ಒಬ್ಬ ಗುರು ಅಥವಾ ನಂಬಲರ್ಹ ಮೂಲದಿಂದ ಬಂದ ಮಾತು ಕೂಡ ಜ್ಞಾನದ ಒಂದು ದಾರಿಯಂತ. ಇದು ನಮ್ಮ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನ ತೋರಿಸುತ್ತೆ. ಅದು ಕುತೂಹಲಕಾರಿ ದೃಷ್ಟಿಕೋನ. ಹಾಗಾದ್ರೆ ವೇದಾಂತದ ಎಲ್ಲವೂ ಒಂದೇ ಅನ್ನೋ ಕಾನ್ಸೆಪ್ಟ್ ಇಷ್ಟು ಸರಳವಾಗಿದ್ರೆ, ಸಾಂಖ್ಯ ತತ್ವ ಯಾಕೆ ಪುರುಷ ಮತ್ತೆ ಪ್ರಕೃತಿ ಬೇರೆ ಬೇರೆ ಅಂತ ವಾದಿಸುತ್ತೆ? ಉತ್ತಮ ಪ್ರಶ್ನೆ. ಅದ್ವೈತವಾದದ ಅಗತ್ಯ ಏನಿತ್ತು? ಆಕ್ಚುಲಿ ಸಾಂಖ್ಯ ತತ್ವ ಜಗತ್ತನ್ನೇ ವಿಶ್ಲೇಷಣೆ ಮಾಡೋಕೆ ಪ್ರಯತ್ನಿಸುತ್ತೆ. ವೇದಾಂತ ಆಧ್ಯಾತ್ಮಿಕ ಏಕತೆಯ ಮೇಲೆ ಗಮನ ಹರಿಸಿದ್ರೆ, ಸಾಂಖ್ಯ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ಬಿಡಿಸಿ ಹೇಳುತ್ತೆ. ಓಕೆ. ಇದನ್ನು ಕಂಪ್ಯೂಟರ್ ತರ ಯೋಚನೆ ಮಾಡಿ. ಪುರುಷ ಅಂದ್ರೆ ಅದನ್ನ ಬಳಸೋ ನಾವು ಅಂದ್ರೆ ಯೂಸರ್, ಚೇತನ. ಕರೆಕ್ಟ್. ಪ್ರಕೃತಿ ಅಂದ್ರೆ ಇಡೀ ಕಂಪ್ಯೂಟರ್ ಸಿಸ್ಟಮ್, ಹಾರ್ಡ್ವೇರ್. ಈ ಪ್ರಕೃತಿಯಲ್ಲಿ ಒಟ್ಟು 25 ತತ್ವಗಳು ಅಂದ್ರೆ ಅಂಶಗಳಿವೆ. 25? ಹೌದು. ಇನ್ಪುಟ್ ಡಿವೈಸ್ಗಳಾಗಿ 5 ಜ್ಞಾನೇಂದ್ರಿಯಗಳು, ಔಟ್ಪುಟ್ ಡಿವೈಸ್ಗಳಾಗಿ 5 ಕರ್ಮೇಂದ್ರಿಯಗಳು. ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಕೆಲಸ. ವಾವ್! ಈ ಹೋಲಿಕೆ ವಿಷಯವನ್ನ ಕ್ಲಿಯರ್ ಮಾಡ್ತು. ಹಾಗಾದ್ರೆ ಆ ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳು, ಅವು ಈ ಹಾರ್ಡ್ವೇರ್ನ ಆಪರೇಟಿಂಗ್ ಮೋಡ್ಸ್ ಇದ್ದ ಹಾಗೆ. ಆಪರೇಟಿಂಗ್ ಮೋಡ್ಸ್? ಹೌದು. ಸತ್ವ ಅಂದ್ರೆ ಎಲ್ಲವೂ ಸರಿಯಾಗಿ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡೋ ಸ್ಥಿತಿ. ರಜಸ್ ಅಂದ್ರೆ ಚಟುವಟಿಕೆ, ಕ್ರಿಯೆ, ಒಂಥರ ಓವರ್ ಕ್ಲಾಕಿಂಗ್. ಹಾಗಾದ್ರೆ ತಮಸ್? ಅದು ಜಡತ್ವ, ನಿಷ್ಕ್ರಿಯತೆ, ಸಿಸ್ಟಮ್ ಹ್ಯಾಂಗ್ ಆದ ಹಾಗೆ. ಈ 3ರ ಆಟವೇ ಪ್ರಕೃತಿಯ ಎಲ್ಲಾ ಬದಲಾವಣೆಗಳಿಗೆ ಕಾರಣ ಅಂತ ಸಾಂಖ್ಯ ಹೇಳುತ್ತೆ. ಸರಿ. ಪ್ರಾಚೀನ ತತ್ವಗಳಿಂದ ಈಗ ಆಧುನಿಕ ಶಿಕ್ಷಣದ ಶಿಲ್ಪಿಗಳ ಕಡೆಗೆ ಬರೋಣ. ಈ ತತ್ವಗಳು ಅವರ ಮೇಲೆ ಹೇಗೆ ಪ್ರಭಾವ ಬೀರಿದ್ವು? ಉದಾಹರಣೆಗೆ ರವೀಂದ್ರನಾಥ್ ಟ್ಯಾಗೋರ್. ಟ್ಯಾಗೋರ್ ಅವರ ಶಾಂತಿನಿಕೇತನದ ಕಲ್ಪನೆಯೇ ಎಷ್ಟು ವಿಶಿಷ್ಟ ಅಲ್ವಾ? ಕ್ಲಾಸ್ರೂಮ್ನ 4 ಗೋಡೆಗಳ ಮಧ್ಯೆ ಅಲ್ಲ, ಪ್ರಕೃತಿಯ ಮಡಿಲಲ್ಲಿ ಶಿಕ್ಷಣ. ಹೌದು. ಟ್ಯಾಗೋರ್ ಅವರ ಸಾಮರಸ್ಯದ ಅಭಿವೃದ್ಧಿ ಅನ್ನೋ ಕಾನ್ಸೆಪ್ಟ್ ಪ್ರಕೃತಿಯ ಬ್ಯಾಲೆನ್ಸ್ನಿಂದಾನೇ ಬಂದಿದ್ದು. ಅದೇ ರೀತಿ ಸ್ವಾಮಿ ವಿವೇಕಾನಂದರನ್ನ ನೋಡಿ. ವ್ಯಾವಹಾರಿಕ ವೇದಾಂತ. ಹೌದು. ಅವರು ವೇದಾಂತದ ಬ್ರಹ್ಮ ಅಥವಾ ಪರಿಪೂರ್ಣತೆ ಅನ್ನೋ ಪರಿಕಲ್ಪನೆಯನ್ನೇ ಕ್ಲಾಸ್ರೂಮ್ಗೆ ತಂದ್ರು. ಶಿಕ್ಷಣವೆಂದರೆ ಮನುಷ್ಯನಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯ ಅಭಿವ್ಯಕ್ತಿ ಅಂತ ಹೇಳಿದ್ರಲ್ಲ, ಅದರ ಅರ್ಥವೇ ಅದು? ಹೌದು. ಅಂದ್ರೆ ಟೀಚರ್ ಮಗುವಿಗೆ ಹೊಸದಾಗಿ ಏನು ತುಂಬಬೇಕಿಲ್ಲ, ಬದಲಿಗೆ ಮಗುವಿನೊಳಗಿರೋ ಜ್ಞಾನವನ್ನು ಹೊರತರೋಕೆ ಸಹಾಯ ಮಾಡಬೇಕು ಅಷ್ಟೇ. ನಿಖರವಾಗಿ. ಒಬ್ಬ ಶಿಲ್ಪಿ ಕಲ್ಲಿನಲ್ಲಿರೋ ಸುಂದರ ಮೂರ್ತಿಯನ್ನ ಕೆತ್ತಿ ಹೊರತೆಗೀತಾನಲ್ಲ, ಹಾಗೆ. ವಾವ್! ಶಿಕ್ಷಕನ ಕೆಲಸ ಆ ಕಲ್ಲಿನ ಮೇಲಿರೋ ಅನಗತ್ಯ ಭಾಗಗಳನ್ನ ತೆಗೆದುಹಾಕೋದು. ಇದು ವೇದಾಂತದ ಒಂದು ಪ್ರಾಕ್ಟಿಕಲ್ ರೂಪ. ಹಾಗೆ ಮಹಾತ್ಮ ಗಾಂಧಿಯವರ ನಯಿ ತಾಲೀಮ್, ಮೂಲ ಶಿಕ್ಷಣ. ಹೌದು. ಕರುಕುಶಲ ಕೇಂದ್ರಿತ ಶಿಕ್ಷಣ, ಸ್ವಾವಲಂಬನೆ. ಇವತ್ತಿನ ದಿನಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತಾರಲ್ಲ, ಅದನ್ನೇ ಅವರು ಅಂದೇ ಹೇರಿದ್ರು. ಹೌದು. ಮತ್ತೆ ಅವರ ಒತ್ತು ಮಾತೃಭಾಷೆ ಮೇರಿತ್ತು. ಯಾಕಂದ್ರೆ ಕಲಿಕೆ ಸಹಜವಾಗಿರ್ಬೇಕು, ಆರ್ಟಿಫಿಷಿಯಲ್ ಆಗಿರಬಾರದು ಅನ್ನೋದವರ ನಂಬಿಕೆ. ಈ 3 ಶಿಕ್ಷಣವನ್ನ ಜೀವನದ ಜೊತೆ ಜೋಡಿಸಿದ್ರು. ಪುಸ್ತಕದ ಬದನೆಕಾಯನ್ನಾಗಿ ಮಾಡಲಿಲ್ಲ. ಖಂಡಿತವಾಗಿಯೂ. ಸರಿ. ಇವರೆಲ್ಲ
ಹೇಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಮನೋವಿಜ್ಞಾನ ಮಗು ಹೇಗೆ ಕಲಿಯುತ್ತೆ ಅನ್ನೋದನ್ನ ಶೋಧಿಸುತ್ತೆ. ಇಲ್ಲೇ ಜೀನ್ ಪಿಯಾಜೆ ಅವರ ಕೆಲಸ ಮುಖ್ಯ ಆಗುತ್ತೆ, ಹೌದಲ್ಲ? ಹೌದು. ಪಿಯಾಜೆಯ ಸಿದ್ಧಾಂತ ಒಂದು ಕ್ರಾಂತಿಕಾರಿ ಆಲೋಚನೆ. ಮಕ್ಕಳು ಚಿಕ್ಕವರಿದ್ದಾಗ ದೊಡ್ಡವರ ತರ ಯೋಚಿಸಲ್ಲ, ಅವರ ಯೋಚನಾ ಕ್ರಮವೇ ಬೇರೆ ಇರುತ್ತೆ ಅಂತ ಅವರು ತೋರಿಸಿಕೊಟ್ರು. ಆ 4 ಹಂತಗಳು ಸಂವೇದನಾ ಚಾಲಕ ಹಂತದಲ್ಲಿ ಮಗು ಜಗತ್ತನ್ನ ಮುಟ್ಟಿ ನೋಡಿ ಬಾಯಿಗೆ ಹಾಕಿ ಅರ್ಥ ಮಾಡಿಕೊಂಡ್ರೆ, ಫಾರ್ಮಲ್ ಆಪರೇಷನಲ್ ಹಂತದಲ್ಲಿ ಅಂದ್ರೆ ಕೊನೆಯ ಹಂತದಲ್ಲಿ ಹೌದು, ಆಗ ಅಮೂರ್ತ ವಿಷಯಗಳ ಬಗ್ಗೆ ಅಂದ್ರೆ ತತ್ವಶಾಸ್ತ್ರದ ಬಗ್ಗೆ ಯೋಚಿಸೋ ಕೆಪಾಸಿಟಿ ಬರುತ್ತೆ. ಕಲಿಕೆ ಅನ್ನೋದು ಒಂದು ಹಂತದ ಪ್ರಕ್ರಿಯೆ. ಇದು ಮಗುವಿನ ಆಂತರಿಕ ಬೆಳವಣಿಗೆ ಬಗ್ಗೆ ಹೇಳಿದ್ರೆ, ಇದಕ್ಕೆ ತದ್ವಿರುದ್ಧವಾಗಿ ಬಿಹೇವಿಯರಿಸಂ ಇದೆ, ವರ್ತನವಾದ. ಅದು ಕೇವಲ ಹೊರಗಿನ ವರ್ತನೆ ಬಗ್ಗೆ ಮಾತ್ರ ನೋಡುತ್ತೆ. ನಿತ್ಯದ ಜೀವನದಲ್ಲೂ ಇದು ನಡೆಯುತ್ತೆ. ಹೌದಾ? ಹೇಗೆ? ಮಧ್ಯಾಹ್ನ 1 ಗಂಟೆ ಆಗ್ತಿದ್ದಂತೆ ಊಟದ ಟೈಮ್ ಅಂತ ನೆನ್ಪಾದ ತಕ್ಷಣ ಹೊಟ್ಟೆ ಚುರುಗುಡೋಕ್ ಶುರು ಆಗುತ್ತಲ್ಲ, ನಿಜ. ಅದು ಕೂಡ ಒಂದು ರೀತಿ ಕ್ಲಾಸಿಕಲ್ ಕಂಡೀಷನಿಂಗ್. ಒಂದು ಪ್ರಚೋದನೆಗೆ ಅಂದ್ರೆ ಗಂಟೆ ಅಥವಾ ಸಮಯಕ್ಕೆ ನಮ್ಮ ದೇಹ ಸಹಜವಾಗಿ ಪ್ರತಿಕ್ರಿಯಿಸೋದನ್ನ ಕಲಿಯುತ್ತೆ. ಹಾಗೆಯೇ ಸ್ಕಿನ್ನರ್ನ ಆಪರೆಂಟ್ ಕಂಡೀಷನಿಂಗ್, ಬಹುಮಾನ ಮತ್ತು ಶಿಕ್ಷೆ. ಕರೆಕ್ಟ್. ಒಳ್ಳೆ ಕೆಲಸಕ್ಕೆ ಸ್ಟಾರ್ ಕೊಟ್ರೆ ಮಕ್ಕಳು ಖುಷಿಯಿಂದ ಮತ್ತೆ ಮಾಡ್ತಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟಾಗ ಆ ವರ್ತನೆ ಕಡಿಮೆ ಆಗುತ್ತೆ. ಇದು ಕ್ಲಾಸ್ರೂಮ್ನಲ್ಲಿ ಇವತ್ತಿಗೂ ಬಳಕೆಯಲ್ಲಿದೆ. ಖಂಡಿತ. ಈ ಎರಡೂ ಸಿದ್ಧಾಂತಗಳು ಮುಖ್ಯ. ಪಿಯಾಜೆ ಕಲಿಕೆಯ ಏಕೆ ಮತ್ತು ಹೇಗೆಯನ್ನ ಒಳಗಿನಿಂದ ನೋಡಿದ್ರೆ ವರ್ತನವಾದ ಅದರ ಹೊರಗಿನ ಪರಿಣಾಮವನ್ನ ಅಳೆಯುತ್ತೆ. ಸರಿ, ಈಗ ಸಂಶೋಧನೆಯ ಜಗತ್ತಿಗೆ ಬರೋಣ. ಇಲ್ಲಿ ವಿಶ್ವಾಸಾರ್ಹತೆ ಮತ್ತೆ ವೈಧತೆ ಅನ್ನೋ 2 ಪದಗಳು ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ತವೆ. ರಿಲಯಬಿಲಿಟಿ ಮತ್ತು ವ್ಯಾಲಿಡಿಟಿ. ಹೌದು. ವಿಶ್ವಾಸಾರ್ಹತೆ ಅಂದ್ರೆ ಸ್ಥಿರತೆ, ವೈಧತೆ ಅಂದ್ರೆ ನಿಖರತೆ. ಒಂದು ತೂಕದ ಯಂತ್ರ ಪ್ರತಿಸಲನೂ ನನ್ನ ತೂಕ 70 ಕೆಜಿ ಅಂತ ತೋರಿಸ್ಬೋದು, ಅದು ಸ್ಥಿರವಾಗಿದೆ. ಓಕೆ. ಆದ್ರೆ ನನ್ನ ನಿಜವಾದ ತೂಕ 65 ಕೆಜಿ ಆಗಿದ್ರೆ ಆ ಯಂತ್ರ ನಿಖರವಾಗಿಲ್ಲ. ಪರ್ಫೆಕ್ಟ್ ಉದಾಹರಣೆ. ಇದನ್ನ ಹೀಗೂ ಯೋಚಿಸ್ಬೋದು. ಶಾಲೆಯ ಪರೀಕ್ಷೆಯಲ್ಲಿ ಗಣಿತ ಪೇಪರ್ನಲ್ಲಿ ಎಲ್ಲಾ ಮಕ್ಕಳು ಒಂದೇ ಥರ ಮಾರ್ಕ್ಸ್ ಅಂದ್ರೆ ಸುಮಾರು 90% ತಗೊಳ್ತಾರೆ ಅನ್ಕೊಳ್ಳಿ. ಓಕೆ, ರಿಸಲ್ಟ್ ಸ್ಟೇಬಲ್ ಆಗಿದೆ. ಹೌದು, ರಿಸಲ್ಟ್ ಸ್ಥಿರವಾಗಿದೆ. ಅಂದ್ರೆ ಪರೀಕ್ಷೆ ವಿಶ್ವಾಸಾರ್ಹ. ಆದ್ರೆ ಆ ಪ್ರಶ್ನೆಗಳೆಲ್ಲ ಸಿಲೆಬಸ್ಸಿನಿಂದ ಹೊರಗಡೆ ಇದ್ರೆ ಆಗ ಆ ಪರೀಕ್ಷೆ ಮಕ್ಕಳ ಗಣಿತ ಜ್ಞಾನವನ್ನ ಅಳಿತಾ ಇಲ್ಲ. ಆಗ ಅದಕ್ಕೆ ವೈಧತೆ ಇರಲ್ಲ. ಕರೆಕ್ಟ್. ಅದಕ್ಕೆ ಅರ್ಥವೇ ಇರಲ್ಲ. ಸರಿಯಾಗಿ ಅರ್ಥವಾಯ್ತು. ಹಾಗಾದ್ರೆ ಇವತ್ತಿನ ಟೆಕ್ನಾಲಜಿ ಟೂಲ್ಸ್ ಶಿಕ್ಷಣದಲ್ಲಿ ಹೇಗೆ ಸಹಾಯ ಮಾಡ್ತಿವೆ? ಸ್ವಯಂ ನಂತಹ ಮೂಕ್ಸ್ ಬಗ್ಗೆ ಕೇಳಿದಿವಿ. ಹೌದು. ಮೂಕ್ಸ್ ಅಂದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಇವು ಲಕ್ಷಾಂತರ ಜನರಿಗೆ ದೇಶದ ಬೆಸ್ಟ್ ಯೂನಿವರ್ಸಿಟಿಗಳ ಕೋರ್ಸ್ಗಳನ್ನ ಫ್ರೀಯಾಗಿ ಆನ್ಲೈನ್ನಲ್ಲಿ ಕಲಿಯೋಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆಯೇ ಗೂಗಲ್ ಕ್ಲಾಸ್ರೂಮ್ನಂತಹ LMS. ಹೌದು. LMS ಅಂದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಟೀಚರ್ಗಳಿಗೆ ಆನ್ಲೈನ್ನಲ್ಲೇ ಪಾಠ, ಅಸೈನ್ಮೆಂಟ್, ಟೆಸ್ಟ್ ಎಲ್ಲವನ್ನೂ ಮ್ಯಾನೇಜ್ ಮಾಡೋಕೆ ಸಹಾಯ ಮಾಡುವ ಒಂದು ಡಿಜಿಟಲ್ ಡೈರಿ ಇದ್ದ ಹಾಗೆ. ಎಲ್ಲವೂ ಒಂದೇ ಕಡೆ ಅಚ್ಚುಕಟ್ಟಾಗಿ ಸಿಗುತ್ತೆ. ಹೌದು. ನನಗೆ ಈ ಕಂಪ್ಯೂಟರ್ನ ಬೇಸಿಕ್ ವಿಷಯ, ಬೈನರಿ, ಹೆಕ್ಸಾಡೆಸಿಮಲ್, ಯಾವಾಗ್ಲೂ ಕನ್ಫ್ಯೂಷನ್. ಕಂಪ್ಯೂಟರ್ಗೆ ಬರೀ 0 ಮತ್ತೆ 1 ಅರ್ಥ ಆಗೋದು ಅಂತಾರೆ. ಹೌದು. ಹಾಗಾದ್ರೆ ಈ ಹೆಕ್ಸಾಡೆಸಿಮಲ್ ಯಾಕೆ ಬೇಕು? 4 ಬೈನರಿ ಅಂಕಿಗಳನ್ನ ಒಂದೇ ಅಕ್ಷರವಾಗಿ ಬದಲಾಯಿಸೋದ್ರಿಂದ ನಿಜವಾಗಿಯೂ ಎಷ್ಟು ಸಮಯ ಅಥವಾ ಜಾಗ ಉಳಿಯುತ್ತೆ? ಒಳ್ಳೆ ಪ್ರಶ್ನೆ. ಇದು ಪ್ರೋಗ್ರಾಮರ್ಗಳ ಕೆಲಸವನ್ನ ಸುಲಭ ಮಾಡೋಕೆ ಇರೋ ಒಂದು ಶಾರ್ಟ್ ಹ್ಯಾಂಡ್ ಇದ್ದ ಹಾಗೆ. ಶಾರ್ಟ್ ಹ್ಯಾಂಡ್? ಹೌದು. ಉದಾಹರಣೆಗೆ 1111 ಅಂತ 4 ಅಂಕಿ ಬರೆಯೋ ಬದಲು F ಅಂತ ಒಂದೇ ಅಕ್ಷರ ಬರೆದ್ರೆ ಸಾಕು. ಸಾವಿರಾರು ಸಾಲುಗಳ ಕೋಡ್ ಬರೆಯುವಾಗ ಓ, ಸಫರ್ ಮತ್ತು 1ರ ಉದ್ದನೆಯ ಸಾಲನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಖಂಡಿತ. ಆದ್ರೆ ಹೆಕ್ಸಾಡೆಸಿಮಲ್ ಕೋಡ್ ಓದೋಕೆ ಸುಲಭ ಮತ್ತೆ ಚಿಕ್ಕದಾಗಿರುತ್ತೆ. ಸೊ ಇದು ಕಂಪ್ಯೂಟರ್ಗಾಗಿ ಅಲ್ಲ, ಮನುಷ್ಯರಿಗಾಗಿ ಇರೋ ಒಂದು ಸರಳೀಕರಣ. ಓಕೆ, ಈಗ ಅರ್ಥವಾಯಿತು. ಹಾಗಾದ್ರೆ ಈ ಎಲ್ಲಾ ಶಿಕ್ಷಣ, ತತ್ವಶಾಸ್ತ್ರ, ತಂತ್ರಜ್ಞಾನ ನಮ್ಮನ್ನ ಜಾಗತಿಕ ಸವಾಲುಗಳನ್ನ ಎದುರಿಸೋಕೆ ಹೇಗೆ ಸಿದ್ಧಪಡಿಸುತ್ತೆ? ಉದಾಹರಣೆಗೆ ಪರಿಸರದ ವಿಷಯ. ಓಝೋನ್ ಪದರದ ಬಗ್ಗೆ ನಾವೆಲ್ಲ ಶಾಲೆಯಲ್ಲಿ ಓದಿದ್ದೀವಿ. ಹೌದು. ವಾಯುಮಂಡಲದ ಸ್ಟ್ರಾಟೋಸ್ಫಿಯರ್ನಲ್ಲಿರೋ ಓಝೋನ್ ನಮ್ಮನ್ನ ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳಿಂದ ರಕ್ಷಿಸುತ್ತೆ. ಆದ್ರೆ ಇಲ್ಲಿ ಗುಡ್ ಓಝೋನ್ ಮತ್ತೆ ಬ್ಯಾಡ್ ಓಝೋನ್ ಅಂತ ಒಂದು ವ್ಯತ್ಯಾಸ ಇದೆ. ಗುಡ್ ಮತ್ತು ಬ್ಯಾಡ್ ಓಝೋನ್? ಹೌದು. ಸ್ಟ್ರಾಟೋಸ್ಫಿಯರ್ನಲ್ಲಿರೋ ಓಝೋನ್ ನಾವು ಬಿಸ್ಲಿಗೆ ಹೋಗುವಾಗ ಹಚ್ಕೊಳ್ಳೋ ಸನ್ಸ್ಕ್ರೀನ್ ಲೋಷನ್ ಇದ್ದ ಹಾಗೆ. ಅದು ನಮ್ಮ ರಕ್ಷಾ ಕವಚ. ಹಾಗಾದ್ರೆ ಬ್ಯಾಡ್ ಓಝೋನ್?
ಅದು ನೆಲಮಟ್ಟದಲ್ಲಿ ಅಂದ್ರೆ ನಾವು ಉಸಿರಾಡೋ ಗಾಳಿಯಲ್ಲಿ ವಾಹನಗಳು ಮತ್ತೆ ಕಾರ್ಖಾನೆಗಳ ಹೊಗೆಯಿಂದ ಉಂಟಾಗೋ ಓಝೋನ್. ಓ ಇದು ಅಡಿಗೆಮನೆಯಲ್ಲಿ ತುಂಬಿಕೊಂಡಿರೋ ಹೊಗೆ ತರ ನಮ್ಮ ಆರೋಗ್ಯಕ್ಕೆ ಶ್ವಾಸಕೋಶಕ್ಕೆ ಹಾನಿಕಾರಕ. ಒಂದೇ ವಸ್ತು, ಆದ್ರೆ ಅದು ಇರೋ ಜಾಗದ ಮೇಲೆ ಅದರ ಪರಿಣಾಮ ನಿಂತಿದೆ. ಹಾಗಾಗಿ ನಮ್ಮ ಶಿಕ್ಷಣ ಈ ತರದ ಸೂಕ್ಷ್ಮ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಬೇಕು. ಹೌದು. ಓಝೋನ್ ಪರದದ ಸವಕಳಿಯಂತಹ ಜಾಗತಿಕ ಸಮಸ್ಯೆಗಳಿಗೆ ಬರೀ ವಿಜ್ಞಾನಿಗಳು ಪರಿಹಾರ ಹುಡುಕಿದ್ರೆ ಸಾಲದು, ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಅರಿವಿರಬೇಕು. ಖಂಡಿತ. ಶಿಕ್ಷಣದ ಅಂತಿಮ ಗುರಿ ಅದೇ, ಜಾಗೃತ ಮತ್ತೆ ಜವಾಬ್ದಾರಿಯುತ ಪ್ರಜೆಗಳನ್ನು ರೂಪಿಸೋದು. ಒಟ್ಟಿನಲ್ಲಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಪ್ರಾಚೀನ ಭಾರತದ ಸಾಂಖ್ಯ ತತ್ವದಿಂದ ಗಾಂಧೀಜಿಯವರ ನೈ ತಾಲೀಂ ಮೂಲಕ ಪಿಯಾಜೆಯ ಮನೋವಿಜ್ಞಾನವನ್ನ ದಾಟಿ ಇವತ್ತಿನ ಮೂಕ್ಸ್ ಮತ್ತೆ ಓಝೋನ್ ಪರದದ ಸವಾಲಿನವರೆಗೆ ಒಂದು ದೊಡ್ಡ ಜ್ಞಾನಯಾತ್ರೆ ಮಾಡಿದ ಹಾಗಾಯಿತು. ಹೌದು. ಅಂತಿಮವಾಗಿ ಹೇಳೋದಾದ್ರೆ ಶಿಕ್ಷಣ ಅನ್ನೋದು ಕೇವಲ ವಿಷಯಗಳನ್ನ ಕಲಿಯೋದಲ್ಲ, ಅದು ಬೇರೆ ಬೇರೆ ದೃಷ್ಟಿಕೋನಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವುಗಳ ನಡುವಿನ ಸಂಪರ್ಕವನ್ನ ಕಂಡುಹಿಡಿಯೋದು ಮತ್ತು ಜಗತ್ತು ಎದುರಿಸ್ತಿರೋ ಸಂಕೀರ್ಣ ಸವಾಲುಗಳಿಗೆ ಸಿದ್ಧರಾಗೋದು. ನಿಖರವಾಗಿ. ಹಾಗಾದರೆ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಆಗಬಹುದು. ಶಿಕ್ಷಣದ ಯಾವುದೇ ಒಂದು ಸಿದ್ಧಾಂತ ಅಥವಾ ಒಂದು ಟೆಕ್ನಾಲಜಿಯೇ ಸರ್ವಶ್ರೇಷ್ಠ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ಭವಿಷ್ಯದ ಕಲಿಕೆಗಾಗಿ ನಾವು ನಮ್ಮದೇ ಆದ ವೈಯಕ್ತಿಕ ಸಿದ್ಧಾಂತವನ್ನ, ಒಂದು ಟೂಲ್ ಕಿಟ್ ಅನ್ನ ರೂಪಿಸ್ಕೊಳ್ಳೋದು ಹೇಗೆ? ಪ್ರಾಚೀನ ಜ್ಞಾನದ ಆಳ ಮತ್ತು ಆಧುನಿಕ ತಂತ್ರಜ್ಞಾನದ ವೇಗ ಇವೆರಡನ್ನೂ ನಮ್ಮ ಕಲಿಕೆಯ ಪಯಣದಲ್ಲಿ ಸಮತೋಲನಗೊಳಿಸಲು ಸಾಧ್ಯವೇ? ಇದರ ಬಗ್ಗೆ ಯೋಚಿಸಿ.